ಮಕ್ಕಳೇ, ಸುಮಾರು ಜನ ತಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಮಾರ್ಕ್ಸ್ ನ ಕಳ್ಕೊಂತಾರೆ. ಅವ್ರು ಮಾರ್ಕ್ಸ್ ಕಳ್ಕೊಳ್ಳೋದು ನಾಟ್ ಬಿಕಾಸ್ ದೇ ಡೋಂಟ್ ನೋ ವಾಟ್ ಟು ರೈಟ್, ಆಯ್ತಾ? ಅವ್ರ ತಲೆಯಲ್ಲಿ ಪೂರ್ತಿ ಎಲ್ಲ ಟಾಪಿಕ್ಸ್ ಇರುತ್ತೆ, ಬಟ್ ಪೇಪರ್ ಮೇಲೆ ಬರೆದಾಗ ಅವ್ರು ಎಕ್ಸ್ಪೆಕ್ಟ್ ಮಾಡಿರುವಂತಹ ಅಂಕ ಸಿಗಲ್ಲ, ರೈಟ್? ಇದು ಯಾಕಾಗುತ್ತೆ? ಬಿಕಾಸ್ ಅವ್ರ ತಲೆಯಲ್ಲಿ ಏನಿದೆಯೋ ಅದು ಅವರು ನೆಟ್ಗೆ ಕಮ್ಯುನಿಕೇಟ್ ಮಾಡಕ್ಕಾಗಲ್ಲ. Okay, and somebody who plays a major role in this is also our evaluators. ನಿಮ್ಮನ್ನೇ ಒಂದು ನಿಮಿಷ ನೀವು ಒಂದು ಇವ್ಯಾಲ್ಯೂಯೇಟರ್ ಅಂತ ಅನ್ಕೊಳ್ಳಿ. ನಿಮ್ಮ ಮುಂದೆ ಬೋರ್ಡ್ ಎಕ್ಸಾಮ್ ಪೇಪರ್ಸ್ ಬಂದಿದೆ, ಆನ್ಸರ್ ಶೀಟ್ಸ್ ಬಂದಿದೆ, ಅದನ್ನು ನೀವು ಇವ್ಯಾಲ್ಯೂಯೇಟ್ ಮಾಡಬೇಕು. ಸೊ ಈ ಇವ್ಯಾಲ್ಯೂಯೇಷನಲ್ಲಿ ಏನಾಗುತ್ತೆ, ಅದರಲ್ಲಿ ಇವ್ಯಾಲ್ಯೂಯೇಟ್ ಮಾಡುವಾಗ ಆ ಒಂದು ಪರ್ಟಿಕ್ಯುಲರ್ ಟೀಚರ್ಗೆ ಗೊತ್ತಿರಲ್ಲ ನೀವು ಆದಿತ್ಯನ, ನೀವು ಕಿರಣ್ನ, ನೀವು ಶ್ವೇತಾನ, ಇದೆಲ್ಲ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೇನು ಗೊತ್ತಿರೋದು, ಅವ್ರ ಮುಂದೆ ಒಂದು ಆನ್ಸರ್ ಶೀಟ್ ಇದೆ, ಆ ಆನ್ಸರ್ ಶೀಟ್ನ ಅವರು ಸ್ಕೋರ್ ಮಾಡಬೇಕು ಅಂತ. ಸೊ ಆ ಟೈಮಲ್ಲಿ ಸಾಕಷ್ಟು ಫ್ಯಾಕ್ಟರ್ಸು ಇಂಪ್ಯಾಕ್ಟ್ ಆಗುತ್ತೆ. ಯಾವ ಫ್ಯಾಕ್ಟರ್ಸು ಇವ್ಯಾಲ್ಯೂಯೇಟರ್ ತಲೆಯಲ್ಲಿ ಓಡುತ್ತೆ ಆ್ಯಂಡ್ ಯಾವ ಪ್ಯಾರಾಮೀಟರ್ಸ್ಗೆ ಅವ್ರು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಈ ಒಂದು ಕ್ಲಾಸಲ್ಲಿ ನಾವು ನೋಡೋಣ, ಆಯಿತಾ? ಸೊ ಈ ಒಂದು ಕ್ಲಾಸ್ನ ನೀವು ನೋಡಬೇಕು ಅಂದರೆ ಸ್ಟೇ ಟ್ಯೂನ್ ಮಕ್ಕಳ, ತಕ್ಷಣ ಬರುತ್ತೆ, ಬಂದಿದ್ದ ತಕ್ಷಣ ಜಾಯ್ನ್ ಆಗಿ ಆ್ಯಂಡ್ ಚೆನ್ನಾಗಿ ನೋಡ್ಕೊಳ್ಳಿ. ಹಲೋ ಮಕ್ಕಳೇ, ಪರೀಕ್ಷೆ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮಶ್ರೀ ಮ್ಯಾಮು. ಇವಾಗ ಸಾಕಷ್ಟು ಜನಕ್ಕೆ ಗೊತ್ತು ಏನಂದರೆ ನಾವು ಓದಿದ್ದು ಹಲೋ ಮಕ್ಕಳೇ, ಪರೀಕ್ಷೆ ಚಾನಲ್ಗೆ ಸ್ವಾಗತ ಆ್ಯಂಡ್ ನಾನು ನಿಮ್ಮ ಪದ್ಮಶ್ರೀ ಮ್ಯಾಮು. ಸೊ ನನ್ನ ಸ್ಕ್ರೀನ್ ಮೇಲೆ ನೀವು ನೋಡ್ತಿದ್ದೀರಾ ಥಿಂಕ್ ಲೈಕ್ ಇನ್ ಇವ್ಯಾಲ್ಯೂಯೇಟರ್ ಅಂತ. ಇವತ್ತಿನ ಕ್ಲಾಸಲ್ಲಿ ನಾವು ಅದೇ ಮಾಡೋದು. ಬಟ್ ಅದ್ರ ಮುಂಚೆ ಸಾಕಷ್ಟು ಮಕ್ಕಳು ಏನಿದ್ದಾರೆ, ಅವರು ಮಾರ್ಕ್ಸ್ಗಳನ್ನ ಕಳ್ಕೊತಾರೆ, ರೈಟ್? ಸೊ ನೀವು ಅಂಥವ್ರಾಗಿದ್ದರೆ ಕೆಳಗೆ ಕಾಮೆಂಟ್ ಮಾಡಿ. ಇವಾಗ ನಮ್ಮ ತಲೆಯಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇದೆ. ನಾನು ತುಂಬ ಮಕ್ಕಳನ್ನ ಮೀಟ್ ಮಾಡಿದ್ದೀನಿ, ಅವ್ರಿಗೆ 100% ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಬಟ್ ಅವರು ಆ ಪೇಪರ್ ಮೇಲೆ ಬರೆದಾಗ ಅವ್ರಿಗೆ ಮಾರ್ಕ್ಸ್ ಕಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಏನಾಗ್ತಿದೆ ಮಕ್ಕಳ, ಯಾಕೆ ಈ ಮಗು ಮಾರ್ಕ್ಸ್ನ ಕಳ್ಕೊತಿದೆ, ರೈಟ್? ಎಲ್ಲ ಇನ್ಫಾರ್ಮೇಷನ್ ಇದೆ, ಬಟ್ ಅವ್ರಿಗೆ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಿಲ್ಲ. ಕಮ್ಯುನಿಕೇಷನಲ್ಲಿ ಬರೀ ಹೋಗಿ ನಿಮಗೆ ಗೊತ್ತಿರೋದು ಬರೆಯೋದಲ್ಲ, ಹೇಗೆ ಬರೀತೀರಾ, ರೈಟ್? ಯಾವ್ದ್ರ ಮೇಲೆ ಸ್ಟ್ರೆಸ್ ಮಾಡ್ತೀರಾ, ಹೆಂಗೆ ಅಂಡರ್ಲೈನ್ ಮಾಡ್ತೀರಾ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಇವತ್ತು ನಾವೇನು ಮಾಡ್ತಿದ್ದೀವಿ, ಇಯರ್ ಬಿಗಿನಿಂಗ್ ಅಲ್ಲೇ ವಿ ಆರ್ ಗೋಯಿಂಗ್ ಟು ವೇರ್ ದ ಹ್ಯಾಟ್ ಆಫ್ ಎನ್ ಇವ್ಯಾಲ್ಯೂಯೇಟರ್. ಆ್ಯಂಡ್ ಇವ್ಯಾಲ್ಯೂಯೇಟರ್ ಹೇಗೆ ನಿಮ್ಮ ಒಂದು ಪೇಪರ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ ಅದನ್ನು ನಾವು ನೋಡೋಣ. ಬಿಕಾಸ್ ಅವ್ರ ಹತ್ರ ನೂರಾರು ಪೇಪರ್, 100 ಅಲ್ಲ 1000 ಪೇಪರ್ ಇರುತ್ತೆ. ಯಾವ ಸ್ಟೂಡೆಂಟ್ದು ಅಂತ ಮ್ಯಾಟ್ರ್ ಆಗಲ್ಲ, ಬಟ್ ಆ ಒಂದು ಪೇಪರ್ನ ಕರೆಕ್ಟ್ ಮಾಡುವಾಗ ಅವ್ರ ತಲೆಯಲ್ಲಿ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇರುತ್ತೆ. ಇವತ್ತು ನಾವು ಆ ಪ್ಯಾರಾಮೀಟರ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, ನಿಮಗೇನಾದರೂ ಈ ವಿಡಿಯೋಗೆ ಎಕ್ಸೈಟೆಡ್ ಆಗಿದ್ದರೆ ಕೆಳಗೆ ಎಕ್ಸೈಟೆಡ್ ಅಂತ ಕಾಮೆಂಟ್ ಮಾಡಿ ಮಕ್ಕಳ. ಆ್ಯಂಡ್ ನಿಮಗೂ ಇದೇ ರೀತಿಯಾದ ಪ್ರಾಬ್ಲಮ್ ಇದ್ದರೆ, ಎಲ್ಲ ಗೊತ್ತು ಆದರೆ ಬರ್ದಾಗ ಹೆಂಗೆ ಬರೀಬೇಕು ಗೊತ್ತಾಗಲ್ಲ, ಮೀ ಟು ಮ್ಯಾಮ್ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ಕ್ಲಾಸ್ನ ಲೈಕ್ ಮಾಡಿ. ಆ್ಯಂಡ್ ಮಕ್ಕಳ, ಇದೇ ರೀತಿಯಾದ ಕ್ಲಾಸಸ್ನ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಸಬ್ಸ್ಕ್ರೈಬ್ ಟು ಪರೀಕ್ಷೆ ಚಾನಲ್. ಸೊ ನಡೀರಿ, ಇವಾಗ ನಮ್ಮ ಒಬ್ಬರು ಇವ್ಯಾಲ್ಯೂಯೇಟರ್, ಆ್ಯಕ್ಚುಲಿ ಅವ್ರನ್ನೇ ನಾವು ದೇವ್ರ ಥರ ಪೂಜಿಸ್ಬೇಕು. ಬಿಕಾಸ್ ಅವ್ರುಗಳೇ ನಿಮ್ಮ ಪೇಪರ್ಸ್ನ ಇವ್ಯಾಲ್ಯೂಯೇಟ್ ಮಾಡೋದು. ಅಟ್ ದಿ ಎಂಡ್ ಆಫ್ ದ ಡೇ ಅವರೇ ನಿಮಗೆ ಮಾರ್ಕ್ಸ್ನ ಕೂಡ ನೀಡೋದು. ಓಕೆ, ಲೆಟ್ಸ್ ಲುಕ್ ಎಟ್ ಇಟ್, ಆಯಿತಾ? ಸೊ ಮೊದಲನೇದಾಗಿ ನೀವು ನಿಮ್ಮ ಇವ್ಯಾಲ್ಯೂಯೇಟರ್ನ ಖುಷಿ ಪಡಿಸ್ಬೇಕು. ಹೇಗೆ ಖುಷಿ ಪಡಿಸ್ತೀರಾ? ಚಾಕ್ಲೇಟ್ ಕೊಡ್ತೀರಾ? ಇಲ್ಲ. ಐಸ್ ಕ್ರೀಮ್ ಕೊಡಿಸ್ತೀರಾ? ಇಲ್ಲ, ಆಯಿತಾ? ಇವಾಗ ಸಾಕಷ್ಟು ಮಕ್ಳು ಹೇಳ್ತಾರೆ. ನಾನು ಸ್ಕೂಲಲ್ಲಿ ಹೇಳ್ಕೊಡೋವಾಗ ನನ್ನ ಮಕ್ಳು ಹೇಳೋರು, ಮ್ಯಾಮ್ ಬಿಡಿ ಮ್ಯಾಮ್, ಒಂದು ಐಸ್ ಕ್ರೀಮ್ ಕೊಡಿಸ್ಬಿಟ್ರೆ ಆಯಿತು, ಮಾರ್ಕ್ಸ್ ಕೊಡ್ತಾರೆ. ಆ್ಯಂಡ್ ಎಕ್ಸಾಮ್ ಪೇಪರ್ ಬರ್ದು ಹೋದಾಗ ನನಗೆ ಗಿಫ್ಟ್ಸ್ ಎಲ್ಲ ಬರೋದು, ಮ್ಯಾಮ್ ಈ ಥರ ಮಾರ್ಕ್ಸ್ ಜಾಸ್ತಿ ಯಾಕೆ? ಆ ಥರ ಎಲ್ಲ ನಡೆಯಲ್ಲ ಮಕ್ಕಳೇ. ಇವ್ಯಾಲ್ಯೂಯೇಟರ್ಸ್ಗೆ ಖುಷಿ ಏನು ಕೊಡೋದು? ದೇ ಆರ್ ಡೂಯಿಂಗ್ ದಿಸ್ ಜಾಬ್ ಔಟ್ ಆಫ್ ವಿಲ್, ಆಯಿತಾ? ಒಂದು ರೀತಿಯಾದ ಹ್ಯಾಪಿನೆಸ್ಸಿಂದ ಮಾಡ್ತಾ ಇದ್ದಾರೆ. ಸೊ ಯು ಹ್ಯಾವ್ ಟು ಗಿವ್ ಇಟ್ ಯುವರ್ 100%. ಸೊ ಅವರು 100ಕ್ಕಿಂತ ಹೆಚ್ಚಾಗಿ ಪೇಪರ್ಸ್ನ ದಿನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಆ್ಯಂಡ್ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಕ್ಲಾರಿಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೀವೇನು ಇಲ್ಲಿ ಥಿಂಕ್ ಮಾಡ್ತಿದ್ದೀರಲ್ಲ ಅದನ್ನೇ ಕ್ಲಿಯರ್ ಆಗಿ ಪೇಪರಲ್ಲಿ ಕೂಡ ಬರೀರಿ, ಆಯಿತಾ? ಆ್ಯಂಡ್ ಕೀವರ್ಡ್ಸ್ ಮಕ್ಕಳ, ಪ್ರತಿಯೊಂದು ಆನ್ಸರಲ್ಲೂ ಕೀವರ್ಡ್ಸ್ ಇರುತ್ತೆ. ಆ ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿ. ಲೆಂತ್ನ ಅವ್ರು ನೋಡ್ತಿಲ್ಲ. ಫಸ್ಟ್ ಆಫ್ ಆಲ್ ಜಸ್ಟ್ ಇಮ್ಯಾಜಿನ್, ಆಯಿತಾ? ಜಸ್ಟ್ ಇಮ್ಯಾಜಿನ್ 200 ಇಂದ 300 ಪೇಪರ್ ಅವರು ಕರೆಕ್ಟ್ ಮಾಡ್ತಾರೆ ದಿನಕ್ಕೆ, ರೈಟ್? ಆ್ಯಂಡ್ ನೀವು ಒಂದು 4 ಲೈನ್ ಬರೆಯುವಂತಹ ಆನ್ಸರ್ನ 20 ಸೆಂಟೆನ್ಸ್ ಬರೆದಿದ್ರೆ ನಿಮ್ಗೆ ಹೆಂಗೆ ಅನಿಸುತ್ತೆ? ಕೆಳಗೆ ಕಾಮೆಂಟ್ ಮಾಡಿ. ಹೌ ವುಡ್ ಯು ಫೀಲ್?
ನಂಗಂತೂ ಫ್ರಸ್ಟ್ರೇಟ್ ಆಗ್ಬಿಡೋದಪ್ಪ, ನಂಗಂತೂ ಓದೋಕ್ಕೆ ಮನ್ಸು ಬರ್ತಿರ್ಲಿಲ್ಲ, ಮಿನಿಮಮ್ ಎಷ್ಟು ಮಾರ್ಕ್ಸ್ ಕೊಡಬೇಕೋ ಅಷ್ಟು ಮಾರ್ಕ್ಸ್ ಕೊಟ್ಬಿಟ್ಟು ಇದು ಮಿನಿಮಮ್ 5 ಮಾರ್ಕಿಗೆ 2 ಮಾರ್ಕ್ ಕೊಟ್ಬಿಟ್ಟು ನಾನು ಮುಂದೆ ಹೋಗ್ತಿದ್ದೆ. ಐ ಟೆಲ್ ಯು ವೆರಿ ಆನೆಸ್ಟ್ಲಿ, ಬ್ಲೇಟೆಂಟ್ ಟ್ರೂತ್ ಆನ್ ಯುವರ್ ಫೇಸ್. ಆಯಿತಾ? ಇಟ್ಸ್ ನಾಟ್ ಎಕ್ಸೈಟಿಂಗ್. ಆಯಿತಾ? ಸೊ this will make them tired. Aita, that's not how you have to make them feel. You have to make them feel happy. Okay? Happy ಹೆಂಗ್ ಮಾಡಿಸ್ತೀರಾ? ಆನ್ಸರ್ ಟು ದ ಪಾಯಿಂಟ್, ಕ್ಲಾರಿಟಿಯಿಂದ ಬರೀರಿ, ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿ. ಓಕೆನಾ ಮಕ್ಕಳ? ಸೊ ಕೆಳಗೆ ಹಾಕಿದ್ದೀರಾ ಹೌ ವಿಲ್ ಯು ಮೇಕ್ ದೆಮ್ ಹ್ಯಾಪಿ ಅಂತ? ಓಕೆ. ಸೊ ಇವಾಗ ನಮ್ಮ ಇವ್ಯಾಲ್ಯೂಯೇಟರ್ಸ್ಗೆ ಒಂದು ರೀತಿಯಾದ ಟ್ರೈನಿಂಗ್ ಸಿಗುತ್ತೆ, ಗೌರ್ಮೆಂಟಿಂದ ಎಲ್ಲ ಕಡೆಯಿಂದ ಒಂದು ಟ್ರೈನಿಂಗ್ ಸಿಗುತ್ತೆ. ಅವ್ರು ಏನು ಹುಡುಕ್ತಾರೆ ನಿಮ್ಮ ಒಂದು ಪೇಪರಲ್ಲಿ? ಆಯಿತಾ? ಸೊ ನಿಮಗೂ ಗೊತ್ತಾಗುತ್ತೆ ಆನ್ಸರ್ ಕೀಸ್ ಅಂತ ಇರುತ್ತೆ, ಆ ಆನ್ಸರ್ ಕೀಸಲ್ಲಿ ಕೊಟ್ಟಿರುವಂತಹ ಪಾಯಿಂಟ್ಸ್ನ ನಿಮ್ಮ ಒಂದು ಪೇಪರಲ್ಲಿ ಅವ್ರು ಹುಡುಕ್ತಾರೆ. ಆಯಿತಾ? ಸೊ ಕ್ವೆಶ್ಚನ್ ಏನು ಕೇಳ್ತಿದೆ ಅದಕ್ಕೆ ಮ್ಯಾಚಿಂಗ್ ಆಗಿ ಆನ್ಸರ್ ಬರೆದಿದ್ದಾರಾ ಫಸ್ಟ್. ಓಕೆ. ಸೆಕೆಂಡು, ಕೀವರ್ಡ್ಸ್ ಏನು ಯೂಸ್ ಮಾಡಿದ್ದಾರೆ ಅದು ಕರೆಕ್ಟ್ ಆಗಿದೆಯಾ? ಆಯಿತಾ? ಆ್ಯಂಡ್ ಲಾಸ್ಟು ಎವಿಡೆನ್ಸು. ಆಯಿತಾ? ಇದರಲ್ಲಿ ನೀವು ಕರೆಕ್ಟಾಗಿ ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀರಾ, ಆನ್ಸರ್ ಕೀಗೆ ಅಲೈನ್ಡ್ ಆಗಿರಬೇಕು. ಇವಾಗ ಅಂತೀರಾ ಮ್ಯಾಮ್ ನನಗೆ ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಬರಲ್ಲ, ನಾನು ಅಷ್ಟು ಚೆನ್ನಾಗಿ ಬರೆಯೋಕ್ಕಾಗಲ್ಲ, ಮ್ಯಾಥ್ಸಲ್ಲಿ ಈ ಒಂದು ಪಾರ್ಟ್ ಈ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ, ಇದೇ ರೂಟ್ ಇದೆ, ಬಟ್ ನಾನು ಬರೆದಿದ್ದು ಬೇರೆ ರೂಟು, ವ್ಯಾಲಿಡಾ? ಓಕೆ. ಸೊ ನಿಮ್ಮ ಒಂದು ಆನ್ಸರ್ ಕೀಸಲ್ಲಿ ಏನಾಗುತ್ತೆ, ಕರೆಕ್ಟ್ ಉತ್ತರ ಕೊಟ್ಟಿರ್ತಾರೆ, ಅದನ್ನು ನೀವು ಹೆಂಗೆ ಡಿರೈವ್ ಮಾಡ್ತೀರಾ? ಮಲ್ಟಿಪಲ್ ಮೆಥಡ್ಸ್ ಇರುತ್ತೆ. ನಿಮ್ಮ ಇವ್ಯಾಲ್ಯೂಯೇಟರ್ಸ್ಗೆ ಆ ಒಂದು ನಾಲೆಡ್ಜ್ ಕೂಡ ಇರುತ್ತೆ, ಆ ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟೀಸ್ ಕೂಡ ಇರುತ್ತೆ. ಸುಮ್ಮನೆ ಅವ್ರು ಇವ್ಯಾಲ್ಯೂಯೇಟರ್ಸ್ ಆಗಲ್ಲ. ಓಕೆ. ಸೊ ಕೀಪ್ ದ್ಯಾಟ್ ಇನ್ ಮೈಂಡ್. ಆಯಿತಾ ಮಕ್ಕಳ? ಇದ್ರ ಸಂಬಂಧಪಟ್ಟಿರುವಂಥ ಏನಾದರೂ ಪ್ರಶ್ನೆ ಇದ್ರೆ ಕೆಳಗೆ ಹಾಕಿ ನಾವು ನೋಡಿ ಉತ್ತರಿಸ್ತೀವಿ. ಓಕೆ. ಸೊ ಇದನ್ನು ತಲೆಯಲ್ಲಿಟ್ಕೊಳ್ಳಿ, ಆನ್ಸರ್ ಕೀ ಇಸ್ ದ ಬೈಬಲ್ ಫಾರ್ ದೆಮ್, ಇಟ್ಸ್ ದ ಮೇನ್ ಭಗವದ್ಗೀತೆ ಫಾರ್ ದೆಮ್. ಆ ಆನ್ಸರ್ ಕೀ ಪ್ರಕಾರನೇ ಅವರು ಪೇಪರ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಓಕೆ. ಮುಂದೆ ನೋಡೋಣ. ಸೊ ಇವಾಗ ನಾವು ಅವ್ರು ಏನನ್ನು ರೆಫರ್ ಮಾಡ್ಕೊಂಡು ನೋಡ್ತಾರೆ ಅಂತ ಹೇಳಿದ್ವಿ. ಇವಾಗ ಅವ್ರು ಹೆಂಗೆ ಯೋಚಿಸ್ತಾರೆ ನೋಡೋಣ. ಆಯಿತಾ? ಇವ್ಯಾಲ್ಯೂಯೇಟರಲ್ಲಿ ಇರುವಂತಹ ಮೈಂಡು, ಈ ಒಂದು ತಲೆ ಹೆಂಗೆ ಓಡುತ್ತೆ ಅಂತ ನಾವು ನೋಡೋಣ. ಓಕೆ. ಅ ಸಿಂಪಲ್ ಫ್ಲೋ ಇನ್ಸೈಡ್ ಇವ್ಯಾಲ್ಯೂಯೇಟರ್ಸ್ ಮೈಂಡ್. ಫಸ್ಟು ಕ್ವೆಶ್ಚನ್. ಆಯಿತಾ? ಅವ್ರು ನೋಡಿದ ತಕ್ಷಣ, ಆನ್ಸರ್ ನೋಡಿದ ತಕ್ಷಣ ಒಂದೇ ಯೋಚಿಸೋದು, ಈ ಒಂದು ಕ್ವೆಶ್ಚನ್ಗೆ ಕರೆಕ್ಟಾಗಿ ಉತ್ತರವನ್ನು ಬರೆದಿದ್ದಾರಾ? ಆಯಿತಾ? ಅದನ್ನು ನೋಡಿದ ತಕ್ಷಣ ಅವರು ಐಡೆಂಟಿಫೈ ಎಕ್ಸ್ಪೆಕ್ಟೆಡ್ ಆನ್ಸರ್ ಪಾಯಿಂಟ್ಸ್. ಆಯಿತಾ? ಅಲ್ಲಿರುವಂತಹ ಆನ್ಸರ್ ಪಾಯಿಂಟ್ಸ್ನ ನೋಡ್ತಾರೆ, ನೋಡ್ಬಿಟ್ಟು ಕೀವರ್ಡ್ಸು ಅದೆಲ್ಲ ಅಲೈನ್ಡ್ ಆಗಿದೆಯಾ ಅಂತ ನೋಡ್ತಾರೆ. ಆಯಿತಾ? ದಟ್ ಈಸ್ ದ ಥರ್ಡ್ ಸ್ಟೆಪ್. ಆಮೇಲೆ ಎವಿಡೆನ್ಸು. ಓಕೆ. ಪ್ರೊವೈಡ್ ಸಪೋರ್ಟ್ ಫಾರ್ ಮಾರ್ಕ್ಸ್. ಆಯಿತಾ? ಸೊ ಇದೆಲ್ಲ ಏನಾಗುತ್ತೆ, ಇವಾಗ ಫಸ್ಟ್ ಆಫ್ ಆಲು ಇದರಲ್ಲಿ ಸಾಕಷ್ಟು ಎಲಿಮೆಂಟ್ಸು ಇಂಪ್ಯಾಕ್ಟ್ ಆಗುತ್ತೆ. ಒಂದು, ಆದಷ್ಟು ಕಡಿಮೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬೇಕು. ಆಯಿತಾ? ಸೊ ನೀವೆಷ್ಟು ಜಾಸ್ತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡ್ತಿರೋ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಹ್ಯಾಂಡ್ ರೈಟಿಂಗ್ ನೀಟಾಗಿರಬೇಕು. ಆ್ಯಂಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನಿದೆ ಮಕ್ಕಳ ಅವಾಯ್ಡ್ ಮಾಡಿ. ನಿಮಗೆ ಕಷ್ಟವಾದ ಪದ ಗೊತ್ತಿಲ್ವಾ, ಅದೇ ಆಲ್ಟರ್ನೇಟಿವ್ ಸಿಂಪಲ್ ಆಗಿರುವಂತಹ ಪದ ಬರೀರಿ. ಬಿಕಾಸ್ ಜಸ್ಟ್ ಇಮ್ಯಾಜಿನ್, ನಿಮ್ದು ಒಂದು ಆನ್ಸರಲ್ಲಿ 4 ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಆ ಇವ್ಯಾಲ್ಯೂಯೇಟರ್ ಎಷ್ಟು ಪೇಪರ್ನ ಇವ್ಯಾಲ್ಯೂಯೇಟ್ ಮಾಡ್ತಿದ್ದಾರೆ. ನಿಮ್ಮ ಸ್ಕೂಲಲ್ಲಿ ಏನಾಗುತ್ತೆ, ಮ್ಯಾಮ್ ಅನ್ಕೋಬೋದು ಇವನು ತುಂಬ ಬುದ್ಧಿವಂತಪ್ಪ, 1-2 ಮಾರ್ಕ್ ಎಕ್ಸ್ಟ್ರಾ ಕೊಟ್ಬಿಡೋಣ, ಪಾಪ ಅಷ್ಟು ಎಫರ್ಟ್ ಹಾಕ್ತಾನೆ, ಮೋಟಿವೇಟ್ ಆಗುತ್ತೆ. ಇವ್ಯಾಲ್ಯೂಯೇಟರ್ ತಲೆಯಲ್ಲಿ ಇರಲ್ಲ ಅದು. ದೇ ವಿಲ್ ನಾಟ್ ಇವನ್ ನೋ ಹೂ ಯು ಆರ್. ಸೊ ಯು ಹ್ಯಾವ್ ಟು ಗಿವ್ ಇಟ್ ಯುವರ್ ಬೆಸ್ಟ್. ಆಲ್ ದೇ ನೋ ಅಬೌಟ್ ಯು ಇಸ್ ವಾಟ್ ಯು ಹ್ಯಾವ್ ರಿಟನ್ ಇನ್ ದ ಪೇಪರ್. ಕೀಪ್ ದಟ್ ಇನ್ ಯೋರ್ ಮೈಂಡ್. ಓಕೆ. ಆಲ್ ರೈಟ್. ಇದು ಅರ್ಥ ಆಯ್ತಾ? ಇದೇ ಅವ್ರ ತಲೆಯಲ್ಲಿ ನಡೀತಿರೋದು. ಕ್ವೆಶ್ಚನ್ ಕರೆಕ್ಟಾಗಿ ಉತ್ತರ ಇದೆಯಾ, ಆಮೇಲೆ ಕೀವರ್ಡ್ಸ್ ಕರೆಕ್ಟಾಗಿದೆಯಾ, ಆಯಿತಾ? ಆನ್ಸರ್ ಪಾಯಿಂಟ್ಸ್ ಕರೆಕ್ಟಾಗಿ ಬರ್ದಿದೆಯಾ, ಲಾಸ್ಟಲ್ಲಿ ಬೇಕಿರುವಂತಹ ಎವಿಡೆನ್ಸಸ್ ಕರೆಕ್ಟಾಗಿದೆಯಾ. ಓಕೆ. ಆ್ಯಸ್ ಸಿಂಪಲ್ ಆಸ್ ದಟ್. ಓಕೆ. ನಿಮ್ಮ ತಲೆಯಲ್ಲಿರುವಂತಹ ನಾಲೆಡ್ಜು ಮಾರ್ಕ್ಸಿಗೆ ಕನ್ವರ್ಟ್ ಆಗಲ್ಲ. ಲಿಸನ್ ಟು ಮೀ ವೆನ್ ಐ ಸೇ ದಿಸ್. ವಾಟ್ ಐ ಮೀನ್ ಇಸ್, ನೀವು ಆನ್ಸರ್ ಹೆಂಗೆ ಬರೀತೀರಾ, ಹೆಂಗೆ ಪ್ರೆಸೆಂಟ್ ಮಾಡ್ತೀರಾ ತುಂಬ ಮ್ಯಾಟ್ರ್ ಆಗುತ್ತೆ. ಯು ಬಿಲೀವ್ ಇಟ್ ಆರ್ ನಾಟ್, ದಟ್ ಈಸ್ ದ ಮೇನ್ ಕ್ಯಾರೆಕ್ಟರ್ ದೇರ್. ಆಯಿತಾ? ನನಗೊಂದು ಪೇಪರ್ ನೋಡಿದ ತಕ್ಷಣ ಗಿಜಿ ಅಂತ ಬರೆದಿದ್ರೆ ಐ ಆಮ್ ಡನ್. ಸೊ ಯು ನೀಡ್ ಟು ಮೇಕ್ ಶ್ಯೂರ್ ದಟ್ ಯು ಆರ್ ರೈಟಿಂಗ್ ದ ಬೆಸ್ಟ್ ಆನ್ಸರ್ ಪಾಸಿಬಲ್. ಆಯಿತಾ? ನೋ ಡೀಟೇಲ್ಸ್ ಇಲ್ದರೆ ಮಾರ್ಕ್ಸ್ ಸಿಗಲ್ಲ, ಕ್ವಾಲಿಟಿ ಇಲ್ದರೆ ಮಾರ್ಕ್ಸ್ ಸಿಗಲ್ಲ. ಐ ಹ್ಯಾವ್ ಗಿವನ್ ಯು ಲೈಕ್ ಒನ್ ಎಕ್ಸಾಂಪಲ್ ಹಿಯರ್. ಆಯಿತಾ? ಕ್ಲಿಯರಾಗಿ ಆನ್ಸರ್ ಇರಬೇಕು, ಪ್ಲಸ್ ಸಪೋರ್ಟ್ ಇಟ್ ವಿತ್ ಎವಿಡೆನ್ಸಸ್. ಆಯಿತಾ? ಎವಿಡೆನ್ಸಸ್ ಜೊತೆ ಸಪೋರ್ಟ್ ಮಾಡಿದ್ರೆ ನಿಮಗೆ ಅದರ ಅಂಕಗಳು ಸಿಗತ್ತೆ. ಆಯಿತಾ? ನಿಮ್ಮ ನಾಲೆಡ್ಜು ಯು ಶುಡ್ ಬಿ ಏಬಲ್ ಟು ಕಮ್ಯುನಿಕೇಟ್ ವಾಟ್ ಯು ನೋ. ಕಮ್ಯುನಿಕೇಟ್ ಮಾಡಿದರೆ ಮಾರ್ಕ್ಸ್ 100% ಸಿಗಲ್ಲ ಮಕ್ಕಳ. ಓಕೆ. ನೆಕ್ಸ್ಟ್ ನೋಡೋಣ.
ಕೀವರ್ಡ್ಸ್ ಹೆಲ್ಪ್ ಇವ್ಯಾಲ್ಯೂಯೇಟರ್ಸ್ ಫೈಂಡ್ ಆನ್ಸರ್ಸ್. ಆಯಿತಾ, ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿ. ಇಲ್ಲಿ ನೋಡಿ, ನಾನು ಇವಾಗ ಐ ಹ್ಯಾವ್ ಜಸ್ಟ್ ಹೈಲೈಟೆಡ್ ಇಟ್ ಹಿಯರ್. ಆಯಿತಾ, ಬಟ್ ಯು ಕ್ಯಾನ್ ಅಂಡರ್ಲೈನ್ ಇಟ್. ನಿಮ್ಮ ಹೈಲೈಟರ್ ಯೂಸ್ ಮಾಡೋಕ್ಕೆ ಬಿಡಲ್ಲ, ಸೊ ಅಂಡರ್ಲೈನ್ ಮಾಡಿ, ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿ. ಸೊ ಏನಾಗುತ್ತೆ, ಇವಾಗ ನಾವು ಒಂದು ಪೇಪರ್ನ ನೋಡ್ತಿದ್ದಾಗ ಇಲ್ಲೇ ನೋಡ್ತೀರಿ, ನನಗೆ ಫಸ್ಟು ಎತ್ಕಾಣದೆ ಪೊಲಿಟಿಕಲ್ ಎಕನಾಮಿಕ್, ಮಿಲಿಟರಿ ಕಾಸಸ್, ಗ್ರೀಸ್ ಕಾರ್ಟೇಜಸ್, ರೈಟ್? ಸೊ ಅದೇ ಎತ್ಕಾಣುತ್ತೆ. ಸೊ ಇವಾಗ ಪೇಪರ್ ನಾನು ಹೇಳಿದ್ನಲ್ಲ, ವಾಟ್ ಡು ದೇ ಥಿಂಕ್ ಅಬೌಟ್ ಅಂತ, ಅದ್ರಲ್ಲಿ ಕೀವರ್ಡ್ಸ್ ಹುಡುಕ್ತಾರೆ. ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿ. ನಿಮಗೆ ಮಂತ್ರ ಗೊತ್ತಿವಾಗ, ಯು ನೋ ವಾಟ್ ಟು ಡೂ, ಸೊ ಇಂಪ್ಲಿಮೆಂಟೆಡ್. ಓಕೆ, ಸೊ ಕೀವರ್ಡ್ಸು ಈಸಿ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಬೇರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಎಲ್ಲ ಹೈಲೈಟ್ ಆಗಲ್ಲ ಆವಾಗ. ಕೀವರ್ಡ್ ಸ್ಪೆಲ್ಲಿಂಗ್ ಕರೆಕ್ಟಾಗಿ ತಿಳ್ಕೊಳ್ಳಿ. ಓಕೆ ಮಕ್ಕಳ, ಮುಂದೆ ನೋಡೋಣ. ಕರೆಕ್ಟ್ ಇನ್ಫಾರ್ಮೇಷನ್ ಈಸ್ ನಾಟ್ ಈಕ್ವಲ್ ಟು ಕರೆಂಟ್ ಆನ್ಸರ್. ಆಯಿತಾ, ಸ್ಟೂಡೆಂಟ್ ರೈಟ್ಸ್ ಅ ಡೆಫಿನೇಷನ್ ವೆನ್ ದ ಕ್ವೆಶ್ಚನ್ ಆಸ್ ಫಾರ್ ಅಡ್ವಾಂಟೇಜಸ್. ಸೊ ಇವಾಗ ಕ್ವೆಶ್ಚನ್ಗೆ ಅಲೈನ್ಡ್ ಆಗಿರಬೇಕು ನಿಮ್ಮ ಉತ್ತರ. ಕ್ವೆಶ್ಚನ್ಗೆ ಅಲೈನ್ಡ್ ಆಗಿಲ್ದರೆ ವೇಸ್ಟು. ಅಲ್ಲಿ ಎಕ್ಸ್ಪ್ಲೇನ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೇಮ್ ಅಂತ ಆನ್ಸರ್ ಮಾಡಿದರೆ ಆ್ಯಸ್ ಸಿಂಪಲ್ ಆಸ್ ದಟ್ ಯು ಆರ್ ನಾಟ್ ಗೋನ್ ಟು ಗೆಟ್ ಮಾರ್ಕ್ಸ್. ಫೋಟೋಸಿಂಥಸಿಸ್ನ ಡಿಫೈನ್ ಮಾಡಿ ಅಂತ ಹೇಳಿದ್ದಾರೆ, ನೀವು ಆ ಪ್ರಾಸೆಸ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಮಾರ್ಕ್ಸ್ ಸಿಗತ್ತಾ? ಕೆಳಗೆ ಹಾಕಿ, ನೀವೇ ಹಾಕಿ, ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಮಾರ್ಕ್ಸ್ ಸಿಗತ್ತಾ ಇಲ್ವಾ ಅಂತ. 110% ಬರ್ಕೊಡ್ತೀನಿ ನೋಡಿ, ಮಾರ್ಕ್ಸ್ ಸಿಗಲ್ಲ. ಅಲ್ಲಿ ಡಿಫೈನ್ ಅಂತ ಕೊಟ್ಟಿದ್ರೆ ನೀವು ಡಿಫೈನೇ ಮಾಡಬೇಕು. ಆ್ಯಂಡ್ ಡಿಫೈನ್ ಮಾಡಿದ್ಮೇಲೆ ಕೀವರ್ಡ್ಸ್ನ ಅಂಡರ್ಲೈನ್ ಮಾಡಿ. ಆಯಿತಾ, ಸೊ ನಿಮ್ಗೇನು ಬೇಕು ಇಲ್ಲಿ, ಬೇಸಿಕ್ಲಿ ಪ್ರಿಪೇರ್ಸ್ ಫುಡ್, ರಿಲೀಸಸ್ ಆಕ್ಸಿಜನ್, ಅಂಡರ್ಸ್ಟ್ಯಾಂಡ್ ದ ಕ್ವೆಶ್ಚನ್ ಫಸ್ಟ್. ರೈಟ್ ಅಪ್ರೋಚ್ನ ನೀವು ಫಾಲೋ ಮಾಡಬೇಕು. ಓಕೆನಾ ಮಕ್ಕಳೇ? ಹೌ ಟು ಮೇಕ್ ದ ಇವ್ಯಾಲ್ಯೂಯೇಟರ್ಸ್ ಜಾಬ್ ಈಸಿ. ಆಯಿತಾ, ಇಲ್ಲಿ ನಾನು 2 ಪಾಯಿಂಟರ್ನ ಕೊಟ್ಟಿದ್ದೀನಿ. ಇದೆರಡಲ್ಲಿ ಯಾವ್ದು ಕರೆಕ್ಟು ಅಂತ ನೀವು ಕೆಳಗೆ ಕಾಮೆಂಟಲ್ಲಿ ಹಾಕಿ. ಲಾಂಗ್ ಪ್ಯಾರಾಗ್ರಾಫ್ಸ್, ನೋ ಕೀವರ್ಡ್ಸ್, ನೋ ಸ್ಟ್ರಕ್ಚರ್ ಕರೆಕ್ಟಾ, ಅಥವಾ ನಮ್ಮ ಒಂದು ಇದು ಕರೆಕ್ಟಾ? ರೈಟ್, ಪೆನ್ ಇಲ್ಲಿಟ್ಟಿದ್ದೀನಿ. ಓಕೆ, ಸೊ ಕ್ಲಿಯರ್ ಪಾಯಿಂಟ್ಸ್, ಕೀವರ್ಡ್ಸ್ ವಿಸಿಬಲ್, ಈಸಿ ಟು ಚೆಕ್ ಕರೆಕ್ಟಾ? ಇದೆರಡಲ್ಲಿ ನೀವು ವಾಟ್ ಮೇಕ್ಸ್ ದಿ ಇವ್ಯಾಲ್ಯೂಯೇಟರ್ಸ್ ಜಾಬ್ ಈಸಿ ಅಂತ ನಾನು ಉತ್ತರ ಕೊಡಲ್ಲ, ನೀವುಗಳು ಉತ್ತರ ಕೊಡಿ. ಕೆಳಗಡೆ ಕಾಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓನ್ಲಿ ದೆನ್ ವಿ ವಿಲ್ ರೆಸ್ಪಾಂಡ್ ಟು ಯುವರ್ ಕಾಮೆಂಟ್ ಅಂತ ಹೇಳೋಕ್ಕಾಗತ್ತಾ? ಇಲ್ಲ, ನಾವು ನೋಡ್ತೀವಿ ನಿಮ್ಮ ಕಾಮೆಂಟ್ನ, ಬಟ್ ಹೋಗಿ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ ಮಕ್ಕಳ? ಸೊ ದ 3E ಫಾರ್ಮುಲಾ ನಾ ಹೇಳಿದ್ದು ಎಕ್ಸ್ಪೆಕ್ಟೆಡ್ ಆನ್ಸರ್ ಪ್ರಕಾರನೇ ನೀವು ಬರೀಬೇಕು. ಏನು ಕೇಳಿದಾರೆ ಅದಕ್ಕೆ ಉತ್ತರವನ್ನು ಬರೀರಿ. ಆಮೇಲೆ ಎವಿಡೆನ್ಸ್ನ ಕೊಡಿ ಆ್ಯಂಡ್ ಎಕ್ಸ್ಪ್ಲನೇಷನ್ ಆ್ಯಸ್ ಮಚ್ ಆ್ಯಸ್ ನೀಡೆಡ್. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಎಕ್ಸ್ಪ್ಲೇನ್ ಮಾಡಿ. ಈ 3 ನೀವು ಫಾಲೋ ಮಾಡಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೂಡ ಸಿಗುತ್ತೆ. ಸೊ ಒಂದು, ಏನು ಎಕ್ಸ್ಪೆಕ್ಟೇಷನ್ ಇರುತ್ತೋ ಅದಕ್ಕೆ ಉತ್ತರವನ್ನು ಕೊಡಿ. ನೆಕ್ಸ್ಟು ಎವಿಡೆನ್ಸ್ನ ಕೊಡಿ. ಆ್ಯಂಡ್ 3ನೇದು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ. ಓಕೆನಾ ಮಕ್ಕಳ? ಸೊ ಇದ್ರ ಜೊತೆಗೆ ಫೈನಲ್ ಆನ್ಸರ್ ಚೆಕ್ ಲಿಸ್ಟ್. ಆಯಿತಾ, ಸೊ ನೀವು ಇದೆಲ್ಲ ಮಾಡಿದ್ಮೇಲೆ ವಾಟ್ ಯು ನೀಡ್ ಟು ಡೂ ಇಸ್, ಆನ್ಸರ್ ಶೀಟ್ನೆಲ್ಲ ಬರೆದ ಮೇಲೆ ಆನ್ಸರ್ ದೀಸ್ 5 ಕ್ವೆಶ್ಚನ್ಸ್ ಫಾರ್ ಯೋರ್ ಸೆಲ್ಫ್. FA 1ಇಂದನೇ ಸ್ಟಾರ್ಟ್ ಮಾಡಿ. ಆಯಿತಾ, ಡಿಡ್ ಐ ಆನ್ಸರ್ ದ ಕ್ವೆಶ್ಚನ್ ಆನ್ಸರ್ ಮಾಡಿದ್ದೀನ, ಕೀವರ್ಡ್ಸ್ನ ಯೂಸ್ ಮಾಡಿದ್ದೀನ, ಎಕ್ಸ್ಪ್ಲೇನ್ ಕರೆಕ್ಟಾಗಿ ಮಾಡಿದ್ದೀನ, ಆ್ಯಂಡ್ ಇವ್ಯಾಲ್ಯೂಯೇಟರ್ಸ್ ನನ್ನ ಪಾಯಿಂಟ್ಸ್ನ ಕರೆಕ್ಟಾಗಿ ಹುಡುಕಕ್ಕಾಗ್ತಿದಾರ, ಡಿಡ್ ಐ ಅವಾಯ್ಡ್ ಮಿಸ್ಟೇಕ್ಸ್. ಸೊ ಇದ್ರದ್ದೆಲ್ಲ ಎಸ್ ಅಂತ ಇದ್ದರೆ, ಆಯಿತಾ, ಇದರದ್ದೆಲ್ಲ ಎಸ್ ಅಂತ ಇದ್ದರೆ ಮಕ್ಕಳ, ಯು ಹ್ಯಾವ್ ಮೇಡ್ ಯೋರ್ ಇವ್ಯಾಲ್ಯೂಯೇಟರ್ ಹ್ಯಾಪಿ. ಓಕೆ, ದೆನ್ ಯು ವಿಲ್ ನಾಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಓಕೆನಾ? ಸೊ ಮಕ್ಕಳ, ರಿಮೆಂಬರ್ ದಿಸ್, ಯು ಡೋಂಟ್ just know the answer, make the evaluator see the answer. ನಿಮ್ಮ ತಲೆಯಲ್ಲೇ ಆನ್ಸರ್ ಉಳ್ಕೊಂಬಿಟ್ರೆ ಏನೂ ಪ್ರಯೋಜನ ಇಲ್ಲ. ಆಯಿತಾ, ನಿಮ್ಗೆ ಆನ್ಸರ್ ಗೊತ್ತು ಅನ್ನೋದು ಮ್ಯಾಟ್ರ್ ಆಗಲ್ಲ, ಹೆಂಗೆ ಆ ಆನ್ಸರ್ನ ಪೇಪರ್ ಮೇಲೆ ಬರೀತೀರಾ ಮ್ಯಾಟರ್ಸ್ ದ ಮೋಸ್ಟ್. ಡೆಲಿವರಿ ಮ್ಯಾಟರ್ಸ್ ದ ಮೋಸ್ಟ್. ಅರ್ಥ ಆಯ್ತಾ ಮಕ್ಕಳ? ಸೊ ಮಕ್ಕಳ, ಇವತ್ತಿನ ಕ್ಲಾಸಲ್ಲಿ ಇವ್ಯಾಲ್ಯೂಯೇಟರ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ದೀನಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದ್ರೆ 100% ಮಾರ್ಕ್ಸ್ ಹೋಗುತ್ತೆ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ದರೆ ಅದು ಕೂಡ ಮಾರ್ಕ್ಸ್ ಹೋಗುತ್ತೆ ಮಕ್ಕಳ. ಸೊ ಇವತ್ತಿನ ಕ್ಲಾಸ್ನ ಒಂದು ಮೋಟಿವೇಶನ್ ಆಗಿ ತೊಗೊಂಡು ಖಂಡಿತ ಕರೆಕ್ಟಾಗಿ ಪ್ರಿಪೇರ್ ಆಗಿ. ಬಿಕಾಸ್ ನಿಮ್ಗೆ ಆನ್ಸರ್ ಗೊತ್ತಿರೋದು ಇಂಪಾರ್ಟೆಂಟ್ ಅಲ್ಲ, ಹೆಂಗೆ ಬರೀತೀರಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಯಿತಾ? ಸೊ ಕೀಪ್ ಯೋರ್ ಇವ್ಯಾಲ್ಯೂಯೇಟರ್ಸ್ ಹ್ಯಾಪಿ ಅಂತ ಹೇಳ್ತಾ ಮತ್ತೆ ಭೇಟಿ ಆಗೋಣ ಮಕ್ಕಳೇ. ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಕ್ಲಾಸ್ನ ನಿಮ್ಮ ಸ್ನೇಹಿತರ ಜೊತೆಗೆ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.